ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈಗ ನಿಮ್ಮ ಸ್ವಸ್ಥತೆಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ. ಈ ದಿನಗಳಲ್ಲಿ ಅನೇಕ ರೋಗಗಳಿಂದ, ಬಲಹೀನತೆಗಳಿಂದ, ಮಾಟಮತ ಶಕ್ತಿಗಳಿಂದ, ಅನೇಕ ಸಮಸ್ಯೆಗಳಿಂದ ತುಂಬಿರುವಂಥ ನಿಮಗೋಸ್ಕರವಾಗಿ ಈ ದಿನದಲ್ಲಿ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದೇನಂತಂದರೆ, ಬೇಡಿಕೊಳ್ಳಿರಿ ಆಗ ನಿಮಗೆ ದೊರೆಯುವುದು, ಹುಡುಕಿರಿ ಆಗ ನಿಮಗೆ ಸಿಕ್ಕುವುದು, ತಟ್ಟಿರಿ ಆಗ ನಿಮಗೆ ತೆರೆಯಲ್ಪಡುವುದು. ಪ್ರೀತಿ ದೇವಜನವೇ, ಯೇಸು ಸ್ವಾಮಿ ಮಧುರವಾದ ಹೆಸರಿನಲ್ಲಿ ಈ ದಿನದಲ್ಲಿ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ. ನನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡಿ. ಪ್ರೀತಿಯ ನಮ್ಮ ದೇವರಾದ ಕರ್ತನೇ, ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಒಂದು ಟಿವಿ ಕಾರ್ಯಕ್ರಮ ನೋಡುತ್ತಿರುವಂತ ಪ್ರತಿ ಒಬ್ಬರ ಮೇಲೆ ಕರ್ತನೆ, ಯೇಸು ಸ್ವಾಮಿ ಹೆಸರಿನಲ್ಲಿ ನಿನ್ನ ಗುಣಪಡಿಸುವಂತ ದಿವ್ಯ ಶಕ್ತಿ ಯೇಸುವಿನ ನಾಮದಲ್ಲಿ ತುಂಬಿಸಲ್ಪಡ. ಒಬ್ಬೊಬ್ಬರ ಶರೀರದಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳು, ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಶರೀರಗಳನ್ನು ಬಿಟ್ಟು ಹೊರಟು ಹೋಗಲು ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲ ಕ್ಯಾನ್ಸರ್ ರೋಗಗಳು ಯೇಸುವಿನ ನಾಮದಲ್ಲಿ ಶರೀರಗಳನ್ನು ಬಿಟ್ಟು ಹೋಗಲಿ. ಸ್ವಸ್ಥತೆ ಉಂಟಾಗಲಿ ಕರ್ತನೆ. ಸ್ತೋತ್ರ. ಕಿಡ್ನಿ ಫೇಲ್ಯೂರ್ ಆಗಿರ್ತಕ್ಕಂಥ ಒಂದೊಂದು ಕಿಡ್ನಿಗಳು ವಾಸಿಯಾಗಲಿ ಕರ್ತನೆ. ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ ಹಾರ್ಟ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಬಲಹೀನತೆಗಳು ನೀಗಿಸಿ ಆ ಓಲ್ವರ್ಗಳೆಲ್ಲ ಕ್ಲಿಯರ್ ಮಾಡಿ ಕರ್ತನೆ, ಆಪರೇಷನ್ ಇಲ್ಲದಂತೆ ಕರ್ತನೆ ಒಬ್ಬೊಬ್ಬರನ್ನ ಸ್ವಸ್ಥಪಡಿಸಿ ಕರ್ತನೆ. ಇದು ಕರ್ತನೆ ಕಣ್ಗಳು ಸರಿಯಾಗಿ ಕಾಣದಿರ್ತಕ್ಕಂಥ ಕಣ್ಗಳು ಚೆನ್ನಾಗಿ ಕಾಣುವಂತೆ ಮಾಡಿ ಸ್ವಾಮಿ. ಇದು ಕರ್ತನೆ ಕಿವಿ ಕೇಳಿಸಲಾಗದೆ ಕಷ್ಟಪಡುವಂತ ಒಬ್ಬೊಬ್ಬರ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಈಗಲೇ ಒಬ್ಬೊಬ್ಬರ ಕಿವಿಗಳನ್ನು ಮುಟ್ಟಿ ವಾಸಿ ಮಾಡು ಕರ್ತನೆ. ಸ್ತೋತ್ರ. ಇದು ಥೈರಾಯ್ಡ್ ಬಲಹೀನತೆಗಳನ್ನ ಕರ್ತನೆ ಹೊಂದಿರುವಂತ ಪ್ರತಿಯೊಬ್ಬರು ಶರೀರದಲ್ಲಿ ಈಗಲೇ ಆ ಥೈರಾಯ್ಡ್ ಎಂಬ ಕರ್ತನೆ ರೋಗಗಳು ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರನ್ನು ಬಿಟ್ಟು ತೊಲಗಿ ಹೋಗಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಹೌದು ಕರ್ತನೆ. ಸ್ತೋತ್ರ. ಟಿಬಿ ಕರ್ತನೆ ಕಾಯಿಲೆಯಲ್ಲಿರ್ತಕ್ಕಂಥ ಒಬ್ಬೊಬ್ಬರನ್ನು ಯೇಸುವಿನ ನಾಮದಲ್ಲಿ ವಾಸಿ ಮಾಡಿ ಯೇಸು ಸ್ವಾಮಿ. ನಿನ್ನ ಗುಣಪಡಿಸಿದ ಕೈಗಳನ್ನು ಅವ್ರ ಮೇಲಿಟ್ಟು ಆಶೀರ್ವದಿಸಪ್ಪ. ಅನೇಕರಿಗೂ ಕೂಡ ಹಾಸಿಗೆಯಲ್ಲಿ ಮಲಗಿಕೊಂಡು ಎದ್ದೇಳಲಾರದೆ ನಡೆಯಕ್ಕಾಗದೆ ಕರ್ತನೆ ಕಷ್ಟಪಡುತ್ತಿರುವಂತಹ ಒಂದೊಂದು ಕರ್ತನೆ ಬಲಹೀನತೆಗಳು ಕರ್ತನಾದ ಯೇಸುವಿನ ನಾಮದಲ್ಲಿ ಈಗಲೇ ಅವರನ್ನು ಬಿಟ್ಟು ಹೋಗಲಿ. ಹಾಸಿಗೆಯಿಂದ ಎದ್ದು ನಡೆದಾಡಲಿ ಕರ್ತನೆ. ನಡೆದಾಡಿ ಸ್ವಾಮಿ ಶಕ್ತಿನ ಕೊಡು, ಬಲವನ್ನು ಕೊಡು ಕರ್ತನೆ. ಸ್ತೋತ್ರ. ಅನೇಕ ದಿನಗಳಿಂದ ಕರ್ತನೆ ಸ್ತೋತ್ರ. ಹಲ್ಲೆಲೂಯಾ. ಮಾತನಾಡೋದಕ್ಕಾಗದೇ ಇರ್ತಕ್ಕಂಥ ಬಾಯಿಗಳು ತೆರೆಯಲ್ಪಟ್ಟು ಮಾತನಾಡುವ ಶಕ್ತಿನ ಕೊಡು ಯೇಸು ಸ್ವಾಮಿ. ನನಗೆ ಸ್ತೋತ್ರ ರಾಜ. ಹಲ್ಲೆಲೂಯಾ. ಬಿಸ್ನೆಸ್ ನಲ್ಲಿ ನಷ್ಟವಾಗಿ ಕರ್ತನೆ ಮುಂದೆ ಭವಿಷ್ಯದಲ್ಲಿ ಕರ್ತನೆ ಸ್ತೋತ್ರ ನನಗೆ ಒಳ್ಳೆಯ ಕಾಲ ಇಲ್ಲ ಎಂಬುದಾಗಿ ನಿರಾಶೆಯಿಂದ ತುಂಬಿರುವಂತ ಒಬ್ಬೊಬ್ಬರನ್ನು ಕೂಡ ನಂಬಿಕೆಯಿಂದ ತುಂಬಿಸಿ ಕರ್ತನೆ. ಅವರಿಗೊಂದು ಬಾಳು ಉಂಟು, ಅವರಿಗೊಂದು ಹೊಸ ಜೀವ ಉಂಟು ಎಂದು ನಂಬಿಕೆಯನ್ನು ಕೊಟ್ಟು ಅವರನ್ನು ಎದ್ದು ಹಲ್ಲೆಲೂಯಾ ತನ್ನ ವ್ಯಾಪಾರಗಳನ್ನು ಕಟ್ಟುವುದಕ್ಕೆ, ತನ್ನ ಮನೆಗಳನ್ನು ದೇವರ ಸ್ತೋತ್ರ ಆಶೀರ್ವಾದದಲ್ಲಿ ನಡೆಸಲಿಕ್ಕೆ ಬೇಕಾದಂತ ಜ್ಞಾನ, ತಿಳುವಳಿಕೆ, ಬುದ್ಧಿಯನ್ನು ಯೇಸುವಿನ ನಾಮದಲ್ಲಿ ಕೊಡು ಕರ್ತನೆ. ಅದನ್ನು ಕಾರ್ಯದಲ್ಲಿ ನಡೆಸಪ್ಪ. ಸ್ತೋತ್ರ ಕರ್ತನೆ. ಸಾಲ ಸಮಸ್ಯೆಯಲ್ಲಿ ಕರ್ತನೆ ಸಿಕ್ಕಿ ಹಾಕಿಕೊಂಡು ಸಾಲಗಳನ್ನು ತೆಗೆದುಕೊಂಡು ಕಟ್ಟೋದಕ್ಕಾಗದೆ ಬಡ್ಡಿಗಳನ್ನೇ ಕಟ್ಟಿಕೊಂಡು ಬಂದು ಕರ್ತನೆ ಸ್ತೋತ್ರ ಇನ್ನೂ ಕೂಡ ಕರ್ತನೆ ಅಸಲನ್ನು ತೀರಿಸೋದಕ್ಕಾಗದೆ ಕಷ್ಟಪಡುತ್ತಂತ ನನ್ನ ಪ್ರಿಯ ಸಹೋದರ ಸಹೋದರಿ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಈಗಲೇ ಕರ್ತನೆ ನೀನು ಕರ್ತನೆ ಸ್ತೋತ್ರ ಆ ಸಾಲದ ಎಲ್ಲ ಸಮಸ್ಯೆಗಳ ಯೇಸುವಿನ ನಾಮದಲ್ಲಿ ಬಿಟ್ಟುಗಡೆ ಕೊಡಿಸು. ಅವ್ರು ಬರಬೇಕಾದಂಥ ಆಸ್ತಿ ಪಾಸ್ತಿಗಳು, ಅವ್ರು ಬರಬೇಕಾದಂಥ ಹಣಕಾಸುಗಳು ಎಲ್ಲವೂ ಬರೋದಕ್ಕೆ ನೀನು ಸಹಾಯ ಮಾಡಿ ಕರ್ತನೆ. ಅದು ಮಾತ್ರ ಅಲ್ಲ ಸ್ವಾಮಿ ಸ್ತೋತ್ರ. ಇದು ಹೊರದೇಶಕ್ಕೆ ಹೋಗಿ ಕರ್ತನೆ ಸ್ತೋತ್ರ ಸ್ವಾಮಿ ಕೆಲಸ ಮಾಡಬೇಕೆಂದುಕೊಂಡು ಇರುವಂತ ಹಲ್ಲೆಲೂಯಾ ಒಂದೊಂದು ಸಹೋದರ ಸಹೋದರಿಗಳಿಗೂ ಬರಬೇಕಾದಂಥ ವೀಸಾ, ಬರಬೇಕಾದಂಥ ಕರ್ತನೆ ಅವರಿಗೆ ಎಲ್ಲ ಕರ್ತನೆ ಅನುಕೂಲಗಳು ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ ಬರುವಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ಕೆಲಸಕ್ಕಾಗಿ ಕಾದ್ಕೊಂಡಿರ್ತಕ್ಕಂಥ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಸರ್ಕಾರಿ ಉದ್ಯೋಗಕ್ಕೋಸ್ಕರ, ಸರ್ಕಾರದ ಒಂದು ಕೆಲಸಕ್ಕೋಸ್ಕರ ಕರ್ತನೆ ತವಕಪಟ್ಟು ಕಾಯುತ್ತಿರುವಂತ ಒಂದೊಂದು ಮಕ್ಕಳು ನಿರಾಶರಾಗದು ಯೇಸುವಿನ ಹೆಸರಿನಲ್ಲಿ ಗೌರ್ಮೆಂಟ್ ಕೆಲಸಗಳನ್ನು ಹೊಂದಿಕೊಳ್ಳಲಿ ಕರ್ತನಾದ ಯೇಸುವಿನ ನಾಮದಲ್ಲಿ. ಹೌದು ಕರ್ತನೆ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಕರ್ತನೆ, ಯಾವುದೇ ಕೆಲಸವನ್ನು ನಿರೀಕ್ಷಿಸುವಂತ ನಿನ್ನ ಮಕ್ಕಳಿಗೆ ತಕ್ಕ ಪ್ರತಿಫಲ ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಕರ್ತನೆ ಅವರಿಗೆ ದಯಪಾಲಿಸು. ಈ ವರ್ಷದಲ್ಲಿ ಕರ್ತನೆ ಅವರು ಕೆಲಸಗಳನ್ನು ಹೊಂದಿಕೊಳ್ಳಲಿ ಸ್ವಾಮಿ. ಹೌದು ಕರ್ತನೆ, ಅದು ಮಾತ್ರವಲ್ಲ ಸ್ವಾಮಿ ಕರ್ತನೆ ಈ ಸಮಯದಲ್ಲಿ ಬಂಜೆತನಗಳು ಕರ್ತನೆ ಯೇಸುವಿನ ನಾಮದಲ್ಲಿ ನೀಗಿಸಲ್ಪಡಲಿ. ನಿನ್ನ ವಾಕ್ಯ ಹೇಳ್ತದಪ್ಪ ಸ್ತೋತ್ರ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ ಗರ್ಭಫಲದ ಬಹುಮಾನ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಗರ್ಭ ಫಲವನ್ನು ಕರ್ತನೆ ಯೇಸುವೆ ನನ್ನ ಪ್ರಿಯ ಸಹೋದರಿಗಳಿಗೆ ಅನೇಕ ವರ್ಷಗಳಾಗಿ ಕರ್ತನೆ ಇನ್ನೂ ಮಗು ಆಗದಿರ್ತಕ್ಕಂಥ ಒಂದೊಂದು ಸಹೋದರಿಗಳಿಗಾಗಿ ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ.
ಅನೇಕ ವರ್ಷಗಳು ಆಗಿದ್ರು ಕೂಡ ಪರವಾಗಿಲ್ಲ ಕರ್ತನೆ, ಯಾವುದೇ ಟ್ರೀಟ್ಮೆಂಟ್ಗಳು ಪರಿಣಾಮಕಾರಿ ಆಗದೇ ಇದ್ರು ಪರವಾಗಿಲ್ಲ ಕರ್ತನೆ, ಒಂದು ವೇಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಕರ್ತನೆ ದಂಪತಿಗಳಿಗಾಗಿಯೂ ಕರ್ತನೆ ನಾನು ಬೇಡ್ತೇನೆ ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸಪ್ಪ, ಆಶೀರ್ವದಿಸ. ಮಕ್ಕಳ ಭಾಗ್ಯವನ್ನು ಕೊಡು ಕರ್ತನೆ, ಮಕ್ಕಳನ್ನು ಕರ್ತನೆ ದಯಪಾಲಿಸು, ಮುದ್ದು ಮಕ್ಕಳನ್ನು ಅವರಿಗೆ ಕೊಡು ಸ್ವಾಮಿ. ಅಂದವಾದ ಚಂದವಾದ ಬುದ್ಧಿಯಿಂದ ಜ್ಞಾನದಿಂದ ತುಂಬಿದಂತ ಹಲವು ಸುಂದರವಾದಂತ ಮಕ್ಕಳನ್ನು, ಆಶೀರ್ವದಿಸಲ್ಪಟ್ಟ ಮಕ್ಕಳನ್ನು ಒಬ್ಬೊಬ್ಬರಿಗೆ ದಯಪಾಲಿಸಿ ಕೊಡು ಕರ್ತನೆ. ಮದುವೆ ಆಗದೆ ಕರ್ತನೆ ಇನ್ನೂ ಕೂಡ ಒಂದು ಒಳ್ಳೆ ಗಂಡಿಗೋಸ್ಕರವಾಗಿ ಕಾದಿರುವಂತ ಕರ್ತನೆ ಹೆಣ್ಣುಗಳಿಗಾಗಿ ಅಪಾ ಸ್ತೋತ್ರ ಕರ್ತನೆ, ಒಂದು ಹೆಣ್ಣಿಗೋಸ್ಕರವಾಗಿ ಕಾದುಕೊಂಡಿರ್ತಕ್ಕಂಥ ಗಂಡುಗಳಿಗಾಗಿ ಪ್ರಾರ್ಥಿಸ್ತೇನೆ. ತಂದೆ ತಾಯಿಗಳ ಕರ್ತನೆ ತನ್ನ ಮಗನಿಗಾಗಿ ತನ್ನ ಮಗಳಿಗಾಗಿ ದೇವರೇ ಎಷ್ಟೋ ದಿನಗಳು ಕರ್ತನೆ ಕಾದಿದ್ದು ಏಸಪ್ಪಾ ಸ್ತೋತ್ರ ಅವರ ವಯಸ್ಸು ಆಗುತ್ತಿದೆ, ಮದುವೆ ಆಗಲಿಲ್ಲ ಅಂತ ಚಿಂತಿಸಿದೆ, ಹಲ್ಲೆಲೂಯಾ ಸ್ತೋತ್ರ ದುಃಖಿಸಿರುವಂತ ಒಂದೊಂದು ಹೃದಯಗಳಲ್ಲಿ ಯೇಸುವಿನ ನಾಮದಲ್ಲಿ ಇವತ್ತು ಕರ್ತನೆ ನಿನ್ನ ಸಮಾಧಾನವನ್ನು ಕೊಡುವಂತ ಓ ಕರ್ತನೆ ಒಳ್ಳೆ ಒಂದು ಗಂಡು ಒಳ್ಳೆ ಒಂದು ಹೆಣ್ಣನ್ನು ಯೇಸುವಿನ ನಾಮದಲ್ಲಿ ಕುಟುಂಬಗಳಿಗೆ ದಯಪಾಲಿಸಿ ಮದುವೆಯ ಆಶೀರ್ವಾದಗಳು ಆ ಮನೆಗಳಲ್ಲಿ ಕುಟುಂಬದಲ್ಲಿ ಉಂಟಾಗಿಸುವ ಮದುವೆ ವೈಭವವನ್ನು ಕರ್ತನೆ ಏರ್ಪಡಿಸಿಕೊಟ್ಟು ಮದುವೆ ಕಾರ್ಯಗಳನ್ನು ಆಶೀರ್ವಿಸಿಕೊಟ್ಟು ವಿಜೃಂಭಣೆಯಿಂದ ಸಂತೋಷದಿಂದ ಅವ್ರ ಮದುವೆಗಳನ್ನು ನಡೀಲಿಕ್ಕೆ ಕೃಪೆ ಮಾಡಪ್ಪ. ಒಂದೊಂದು ಸಹೋದರ ಸಹೋದರಿಯನ್ನು ಕೂಡ ಕರ್ತನೆ ಸರಿ ಬೀಳುವಂತ ಸಹಕಾರಿಗಳು, ಸರಿ ಬೀಳುವಂತ ಜೋಡಿಗಳು ಅವ್ರ ಜೀವಿತದಲ್ಲಿ ಉಂಟಾಗಲಿ ಸ್ವಾಮಿ. ಇನ್ನು ಕೂಡ ಮನೆಯಲ್ಲಿ ಕುಟುಂಬದಲ್ಲಿ ಗಲಾಟೆಗಳಾಗಿ ಕರ್ತನೆ ಗಂಡ ಹೆಂಡತಿರು ಬೇರೆ ಬೇರೆ ಆಗಿರ್ತಕ್ಕಂಥ ಒಂದೊಂದು ಸಹೋದರ ಸಹೋದರಿಗಳು ಒಂದಾಗಿ ಸೇರಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಡೈವರ್ಸ್ಗೋಸ್ಕರವಾಗಿ ಕೇಸ್ ಹಾಕಿ ಕರ್ತನೆ ಸ್ತೋತ್ರ ಕೋರ್ಟ್ನಲ್ಲಿ ಕರ್ತನೆ ಕೇಸು ಡೈವರ್ಸ್ ಆಗ್ಬೇಕಂತ ನಿರೀಕ್ಷೆ ಮಾಡುತ್ತಿರುವಂತಹ ಮನಸ್ಸುಗಳು, ಕಲ್ಲಾದ ಮನಸ್ಸುಗಳು ಕರೆಗೆ ಕರ್ತನೆ ಕಹಿಗಳು ತೆಗೆಯಲ್ಪಟ್ಟು ಅವರು ಒಬ್ಬರೊಬ್ಬರು ಒಂದಾಗಿ ಸೇರಿಸಲ್ಪಡಲಿ. ಸ್ತೋತ್ರ ಮಾಟ ಮಂತ್ರ ಶಕ್ತಿಗಳಲ್ಲಿ ಸೈತಾನನ ಕ್ರಿಯೆಗಳಲ್ಲಿ ಕಟ್ಟಲ್ಪಟ್ಟವರಾಗಿರುವಂತ ಒಬ್ಬೊಬ್ಬರ ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಮಾಟ ಮಂತ್ರದ ಕಟ್ಟಲು ನಾಶವಾಗಲಿ ಯೇಸುವಿನ ನಾಮದಲ್ಲಿ. ಮಾಂತ್ರಿಕ ಶಕ್ತಿಗಳು ನಿರ್ಮೂಲಪಡಿಸುತ್ತವೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ ಸ್ತೋತ್ರ ಕರ್ತನೆ. ಅಶುದ್ಧಾತ್ಮನ ಕ್ರಿಯೆಗಳು ಹಲ್ಲೆಲೂಯಾ ಭಯ ಕೊಡುವಂತ ಹಲ್ಲೆಲೂಯಾ ಕೆಟ್ಟ ಆಲೋಚನೆಗಳು ಕೊಡುವಂತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಲೋಚನೆ ಕೊಡುವಂತ ಪ್ರೇರೇಪಿಸುವಂತ ಎಲ್ಲ ದುರಾತ್ಮಗಳು ಒಬ್ಬೊಬ್ಬರನ್ನು ಬಿಟ್ಟು ತೊಲಗಲಿ ಯೇಸುವಿನ ನನ್ನ ಕರ್ತನೆ ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ ಒಬ್ಬೊಬ್ಬರಿಗೆ ದೇವರೇ ಒಬ್ಬೊಬ್ಬರಿಗೆ ಆಶೀರ್ವಾದ ಕೊಡಪ್ಪ, ಒಬ್ಬೊಬ್ಬರಿಗೆ ಆಶೀರ್ವಾದ ಕೊಡಪ್ಪ. ನನ್ನ ತಂದೆ ಒಬ್ಬೊಬ್ಬರನ್ನು ಆಶೀರ್ವಿಸು. ಈ ಟಿವಿ ಕಾರ್ಯಕ್ರಮ ನೋಡ್ತಕ್ಕಂಥ ಯಾವ ಸಹೋದರ ಯಾವ ಸಹೋದರಿ ಯಾವ ತಂದೆ ಆದ್ರು ಯಾವ ತಾಯಿ ಆದ್ರು ಯಾವ ನನ್ನ ಪ್ರಿಯ ಹಲ್ಲೆಲೂಯಾ ಸ್ತೋತ್ರ ಅಪ್ಪ ಯವನಸ್ಥ ಸಹೋದರನಾದ್ರು ಯವನಸ್ಥ ಸಹೋದರಿ ಆದ್ರು ಚಿಕ್ಕ ಮಕ್ಕಳಾದ್ರು ದೊಡ್ಡವರಾದ್ರೂ ಕೂಡ ಯಾರನ್ನೂ ಬಿಡದೆ ಎಲ್ಲರನ್ನ ಆಶೀರ್ವದಿಸು. ಎಲ್ಲರ ಆತ್ಮಕ್ಕೆ ಸಂತೋಷವನ್ನು ಕೊಡು, ಎಲ್ಲರ ಆತ್ಮಕ್ಕೆ ಸಮಾಧಾನವನ್ನು ಕೊಡು, ಎಲ್ಲರ ಜೀವಿತಕ್ಕೆ ಹೊಸ ಬಾಳನ್ನು ಕರ್ತನೆ ಅನುಗ್ರಹಿಸು ದೇವ. ಹೊಸ ಬಾಳನ್ನು ಅನುಗ್ರಹಿಸು ಸ್ವಾಮಿ. ಎಲ್ಲರಿಗೂ ಹೊಸ ಬಾಳನ್ನು ಕೊಡು ಕರ್ತನೆ, ಹೊಸ ಜೀವಿತವನ್ನು ಕೊಡು, ಹೊಸ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ದೇವರನ್ನು ಬರಮಾಡು ಹೇಳಿದೆ ಸ್ವಾಮಿ. ಸ್ತೋತ್ರ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ, ಇದೇ ದಿವಸ ಮೊದಲು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಹಗ್ಗ 2:19 ಪ್ರಕಾರವಾಗಿ ಎಲ್ಲರನ್ನು ಆಶೀರ್ವದಿಸಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ.